ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಾನು ಇವತ್ತು ಸೋಮವಾರ ನನ್ನ ದತ್ತು ಮಗುವನ್ನು ಪರಿಚಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೇಳಿದ್ದೆ. ಈ ಹಿಂದೆ ನನ್ನ ವೀಡಿಯೋವನ್ನು ಫಾಲೋ ಮಾಡ್ತಿರೋಂಥವ್ರಿಗೆ ಗೊತ್ತಿರುತ್ತೆ, ಹೊಸೊಬ್ಬರಿಗೆ ಹೊಸದಾಗಿ ನೋಡ್ತಾ ಇರೋಂಥವ್ರಿಗೆ ಗೊತ್ತಿರೋದಿಲ್ಲ. ನಾನೊಂದು ಮಗುವನ್ನು ದತ್ತುವಿಗೆ ತಗೊತಾ ಇದ್ದೆ. ಆ ಒಂದು ಮಗುವಿನ ಬಗ್ಗೆ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸೋಮವಾರ ಆ ಮಗು ಎಲ್ಲಿದೆ ಏನು ಅಂತ ಪರಿಚಯ ಮಾಡ್ತೀನಿ ಅಂತ ಹೇಳಿದೆ. ಹೌದು, ಆ ಮಗು ಬೇರೆ ಯಾವುದೂ ಅಲ್ಲ, ಸರ್ಕಾರಿ ಶಾಲೆ ಅಂತ ಕೂಡ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ನಾನು ಒಂದು ಸರ್ಕಾರಿ ಶಾಲೆಯನ್ನು ದತ್ತುಗೆ ತಗೊಂಡು ಆ ಒಂದು ಶಾಲೆಯನ್ನು ಹೈಟೆಕ್ ಮಾಡುವಂತಹ ಒಂದು ಪ್ರೊಸೀಜರ್ನಲ್ಲಿ ಇದ್ದೀನಿ. ಅದಕ್ಕೆ ಆದಂತಹ ಒಂದಷ್ಟು ಏನು ಪೇಪರ್ ವರ್ಕ್ಗಳೆಲ್ಲ ಮಾಡೋವಂಥದ್ದಿತ್ತು. ಯಾಕಂದರೆ ನಾವು ಹೋಗಿ ಡೆವಲಪ್ ಮಾಡ್ತೀವಿ, ಅದು ಆ ಥರ ಅಲ್ಲ, ಅದು ಬರೋ ಅಂಥದ್ದಲ್ಲ. ಅದಕ್ಕೆ ಆದಂತಹ ಒಂದು ನಿಯಮಗಳಿರ್ತವೆ, ಆ ನಿಯಮಗಳ ಮೂಲಕನೇ ಹೋಗಬೇಕಾಗಿತ್ತು. ಅದೇ ರೀತಿಯಾಗಿ BO ಜೊತೆ ಮೀಟಿಂಗ್ ಆಗಿತ್ತು. ನೆಕ್ಸ್ಟ್ ಸರ್ಕಾರಿ ಶಾಲೆಯಲ್ಲಿ ಒಂದು ಸ್ವಲ್ಪ ಪೇಪರ್ ಪ್ರೊಸೀಜರ್ಗಳು ಬಾಕಿ ಇತ್ತು. ಇವತ್ತು ಆ ವರ್ಕ್ ಕೂಡ ಶುರು ಆಯಿತು. ಇನ್ನು ಈ ಒಂದು ಪೇಪರ್ ಪ್ರೊಸೀಜರ್ ವರ್ಕೆ ಇನ್ನೊಂದು 10 ದಿನದಲ್ಲಿ ಮುಗಿಯುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಹೇಳಿದೆ, ನಾನು ಆ ಶಾಲೆಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಕೆಲಸಗಳಲ್ಲಿ ಬಹುತೇಕ ನಾನು ಎಲ್ಲವನ್ನು ಕೂಡ ನಾನು ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕೆಲಸಗಳಿದೆ. ನಿಮ್ಮಲ್ಲಿ ಯಾರಿಗಾದರೂ ಅದು ಅವಶ್ಯಕತೆ ಇದ್ದರೆ, ಜೊತೆಗೆ ನೀವು ಆ ಒಂದು ವಸ್ತುಗಳನ್ನು ಪ್ರೊವೈಡ್ ಮಾಡೋವಂಥವ್ರಾಗಿದ್ದರೆ ದಯವಿಟ್ಟು ನಾನೊಂದು ನಂಬರನ್ನು ಕೊಡ್ತೀನಿ, ಆ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಸದ್ಯಕ್ಕೆ ಇವಾಗ ಫಸ್ಟು ನಾವು ಆ ಒಂದು ಶಾಲೆಯ ಈಗೇನು ಪಕ್ಕದಲ್ಲಿ ನೋಡ್ತಾ ಇದ್ದೀರೋ ಇದೇನೆ ನಾವು ದತ್ತುಗೆ ತಗೋತಾ ಇರುವಂತಹ ಒಂದು ಶಾಲೆ, ಸರ್ಕಾರಿ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮೈಸೂರಿನಲ್ಲಿ ಕೋಟೆಹುಂಡಿ ಅನ್ನುವಂತಹ ಒಂದು ಗ್ರಾಮದಲ್ಲಿರುವಂತಹ ಒಂದು ಹಳ್ಳಿಯ ಶಾಲೆಯಾಗಿರುತ್ತೆ. ಸೊ ಹಳ್ಳಿಯ ನಾವು ಒಂದು 4-5 ಶಾಲೆಯನ್ನು ಮಾರ್ಕ್ ಮಾಡ್ಕೊಂಡು ಹೋಗಿದ್ವಿ. BO ಕೂಡ ಇದನ್ನೇ ಸೆಲೆಕ್ಟ್ ಮಾಡಿದ್ರು. ಜೊತೆಗೆ ನಮಗೂ ಕೂಡ ಇದು ಮನೆಗೆ ಹತ್ತಿರ ಇತ್ತು. ಸೊ ಮಗನನ್ನು ಕೂಡ ನಾನು ಇದೇ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇರೋದ್ರಿಂದ ಓಡಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾನಿಲ್ಲ ಅಂದ್ರೂ ಶಾಲೆಗೆ ಹೋಗ್ಬಿಟ್ಟು ಅವನನ್ನು ಕರ್ಕೊಂಬರೋಕ್ಕೆ ನಮ್ಮ ತಾಯಿಗೆ ಅಷ್ಟು ಹಿಂಸೆ ಆಗೋದಿಲ್ಲ. ಸೊ ಹತ್ತಿರ ಇದೆ, ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ಇದೇ ಒಂದು ಶಾಲೆಯನ್ನು ದತ್ತಿಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಿರ್ಧಾರವನ್ನು ಮಾಡಿದ್ವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ, ನನಗೆ ಹೊಸ ಮಗು ಆಗಮನ ಆಗ್ತಾಯಿದೆ. ಅಂದರೆ ಮನೆಗೆ ಬರ್ತಾಯಿಲ್ಲ, ನಾವೇ ಮಗುವಿನ ಹತ್ರ ಹೋಗ್ತಾ ಇದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಮೀ. ಕಂಗ್ರ್ಯಾಚುಲೇಷನ್ಸ್ ನೀವು ಹೇಳಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ಸರಿ, ಇವಾಗ ವಿಚಾರಕ್ಕೆ ಬರೋಣ. ಈಗೇನು ನೋಡ್ತಾ ಇದ್ದೀರೋ ಇದೇ ಶಾಲೆ. ಈ ಒಂದು ಶಾಲೆ ಏನು ಕಂಪ್ಲೀಟ್ ಈಗೇನು ನೋಡ್ತಾ ಇದ್ದೀರೋ ಇದು ಈಗಿನ ಚಿತ್ರಣ ಆಗಿರುತ್ತೆ. ನಾವು ಕೆಲಸ ಶುರು ಮಾಡಿದ್ಮೇಲೆ, ಕೆಲಸ ಮುಗಿದ ಮೇಲೆ ಇದರ ಕಂಪ್ಲೀಟ್ ಏನು ಡಯಾಗ್ರಾಮೇ ಬದಲಾಗುತ್ತೆ. ಫುಲ್ ಹೈಟೆಕ್ ಮಾಡಬೇಕಂತ ಏನೇನೆಲ್ಲ ಫೆಸಿಲಿಟಿ ಬೇಕು ಎಲ್ಲವನ್ನ ಈಗ ಸದ್ಯಕ್ಕೆ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ವ್ಯವಸ್ಥೆಗಳು ಇದೆ. ದಯವಿಟ್ಟು ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡಬೇಡಿ, ಅದು ನನಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಎಲ್ಲವೂ ಇದೆ, ಎಲ್ಲವನ್ನು ಹೈಟೆಕ್ ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಪ್ಲೇಗ್ರೌಂಡ್ ಇದೆ, ಪ್ಲೇಗ್ರೌಂಡ್ನ ಹೈಟೆಕ್ ಮಾಡ್ತಾಯಿದ್ದೀವಿ. ವಾಶ್ರೂಮ್ಸ್ ಇದೆ, ವಾಶ್ರೂಮ್ಸ್ನ ಹೈಟೆಕ್ ಮಾಡ್ತಾಯಿದ್ದೀವಿ. ಸೊ ಸ್ಟೇಜ್ ಇದೆ, ಸ್ಟೇಜ್ನ ಹೈಟೆಕ್ ಮಾಡ್ತಾಯಿದ್ದೀವಿ. ಪ್ಲೇಗ್ರೌಂಡಲ್ಲಿ ಒಂದಷ್ಟು ಕೋರ್ಟ್ಗಳನ್ನು, ಅಂದರೆ ಮಕ್ಕಳಿಗೆ ಆಡಲಿಕ್ಕೆ ಬೇಕಾಗಿರುವಂತಹ ಕೋರ್ಟ್ಗಳನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಮುಖ್ಯವಾಗಿ ಸ್ಪೋಕನ್ ಇಂಗ್ಲೀಷ್ ಮಾತಾಡೋದಿಲ್ಲ ಅನ್ನುವಂತಹ ಒಂದು ಕಂಪ್ಲೇಂಟು, ಅಂದರೆ ಇಂಗ್ಲೀಷ್ಗೋಸ್ಕರನೇ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸುವಂಥದ್ದಿದೆ. ಸೊ ನಾವು ಈ ಒಂದು ಶಾಲೆಗೆ ಪರ್ಮನೆಂಟಾಗಿ ಒಂದು ಇಂಗ್ಲೀಷ್ ಟೀಚರನ್ನು, ಸ್ಪೋಕನ್ ಇಂಗ್ಲೀಷ್ ಟೀಚರನ್ನು ಕೂಡ ನಾವು ಅಪಾಯಿಂಟನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಪ್ರತಿ ವಾರ ಯೋಗ ಟೀಚರಾಗಿ ಕೂಡ ಬರ್ತಾರೆ, ಜೊತೆಗೆ ಡ್ರಾಯಿಂಗ್ ಟೀಚರ್ ಕೂಡ ಬರ್ತಾರೆ. ಈ ರೀತಿಯಾಗಿ ಸಾಕಷ್ಟು ಪ್ಲ್ಯಾನ್ ಇದೆ. ನಾನು ಎಲ್ಲವನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲನೇದಾಗಿ ಏನು ನೋಡ್ತಾ ಇದ್ದೀರೋ ಫೀಲ್ಡ್ ನೋಡ್ತಾ ಇದ್ದೀರಲ್ಲ, ಈ ಒಂದು ಫೀಲ್ಡನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು. ಒಂದು ಸ್ವಲ್ಪ ಪ್ಲೇಗ್ರೌಂಡ್ ಮಾಡಬೇಕು, ಜೊತೆಗೆ ಗಾರ್ಡನ್ ಮಾಡಬೇಕು, ಲಾನ್ ಮಾಡಬೇಕು, ಫೌಂಟೈನ್ ಮಾಡಬೇಕು, ಬೆಂಚ್ಗಳನ್ನು ಹಾಕಬೇಕು. ಈ ರೀತಿಯಾಗಿ ಒಂದಷ್ಟು ಚೇಂಜ್ ಮಾಡೋವಂಥದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗಾರ್ಡನಿಂಗ್ ಕೆಲಸ ಮಾಡೋವಂಥವ್ರು, ಅಂದರೆ ಲಾನ್ ಕೆಲಸ ಮಾಡೋವಂಥವ್ರು, ಅಂದರೆ ಫುಲ್ಲೆಲ್ಲ ಹುಲ್ಲು ಬೆಳೆಸಿ ಗಾರ್ಡನಿಂಗ್ ಎಲ್ಲ ಮಾಡಿ ಗಿಡಗಳನ್ನೆಲ್ಲ ನೆಟ್ಟು ಕೊಡ್ತಾರಂತಲ್ಲ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ, ನಾವು ಕೂಡ ಕೆಲಸ ಮಾಡ್ತೀವಿ. ಎಲ್ಲವನ್ನೂ ಕೂಡ ನಾವೇ ಮಾಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ನಮಗೋಸ್ಕರ ಒಂದು ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಸೊ ಆ ಕಾರಣಕ್ಕೋಸ್ಕರ ಗಾರ್ಡನಿಂಗ್ ಕೆಲಸ ಮಾಡೋವಂಥವ್ರು ಯಾರಾದರೂ ಇದ್ದರೆ ನಾನು ಈ ಒಂದು ವಿಡಿಯೋ ಕೊನೆಯದಾಗಲಿ ಒಂದು ಫೋನ್ ನಂಬರನ್ನು ಕೊಡ್ತೀನಿ. ಆ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಏನೇನೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ನಾನು ತಿಳಿಸ್ತೀನಿ ಫೋನ್ನಲ್ಲಿ. ಅದ್ರ ಮೇಲೆ ನೀವು ಕೊಟೇಶನ್ ಕೊಟ್ಟರೆ ಯಾರ್ದು ಸ್ವಲ್ಪ ನಮಗೆ ರೀಸನಬಲ್ ಅನಿಸುತ್ತೆ ಅಂಥವರಿಗೆ ಈ ಒಂದು ಕೆಲಸವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಇದು ಒಂದು ಕೆಲಸ ಆಯಿತು. ಇನ್ನೊಂದು ಮುಖ್ಯವಾಗಿ ಈಗ ಸದ್ಯಕ್ಕೆ ನೆಕ್ಸ್ಟು ನಾವು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಆಗಲ್ಲ. ಮಕ್ಕಳಿಗೆ ಶಾಲೆಗೆ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂತಂದರೆ ಮೊದಲು ಪೋಷಕರಿಗೆ ತಿಳಿಸ್ಬೇಕಾಗಿದೆ. ಅಂದರೆ ಈ ಶಾಲೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇರುತ್ತೆ,
ನಿಮ್ಮ ಮಕ್ಕಳನ್ನು ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮಕ್ಕಳಿಗೂ ಕೂಡ ವಿಚಾರವನ್ನು ತಿಳಿಸಿ ಶಾಲೆಗೆ ಮಕ್ಕಳನ್ನು ಕಂಟಿನ್ಯೂ ಮಾಡಿ. ಯಾಕಂದರೆ ಎಷ್ಟೋ ಜನ ಬಿಡಿಸಿ ಪ್ರೈವೇಟ್ ಶಾಲೆಗೆ ಹಾಕ್ಬಿಡ್ತಾರೆ. ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೋಸ್ಕರ ಕಂಪ್ಲೀಟ್ ಏನೇನೆಲ್ಲ ಚೇಂಜಸ್ ಆಗುತ್ತೆ ಎಲ್ಲವನ್ನು ಕೂಡ ನಾವು ಪೋಷಕರಿಗೆ ತಿಳಿಸ್ಬೇಕು ಅಂತಂದರೆ ಅದಕ್ಕೆ ಸದ್ಯದಲ್ಲೇ ಈಗ ಒಂದು ಫಂಕ್ಷನ್ ಏನೋ ಮಾಡ್ತಾ ಇದ್ದಾರೆ, ಬೇರೆ ಏನೋ ಸ್ಕೂಲ್ ಫಂಕ್ಷನ್ ಇದೆ. ಆ ಒಂದು ಫಂಕ್ಷನ್ ಸಮಯದಲ್ಲಿ ಎಲ್ಲ ಪೇರೆಂಟ್ಸ್ ಕೂಡ ಬರ್ತಾರೆ, ಪೇರೆಂಟ್ ಮೀಟಿಂಗು ಏನೋ ಮಾಡ್ತಾ ಇದ್ದಾರೆ. ಆ ಒಂದು ಫಂಕ್ಷನ್ ಸಮಯದಲ್ಲಿನೇ ಅವರಿಗೆ ಈ ಒಂದು ಮಾಹಿತಿಯನ್ನೆಲ್ಲ ತಿಳಿಸ್ಬೇಕು. ಸೊ ಒಂದು ವಿಡಿಯೋ ರೂಪದಲ್ಲಿ ಅವರಿಗೆ ತಿಳಿಸ್ಬೇಕು ಏನೇನೆಲ್ಲ ಚೇಂಜಸ್ ಆಗ್ತಾಯಿದೆ ಅಂತ. ಸೊ 3D ವಿಡಿಯೋ ಮಾಡೋವಂಥವ್ರು, ಈಗ ಮನೆದೆಲ್ಲ ಮಾಡ್ತಾರಲ್ಲ 3D ವಿಡಿಯೋಗಳು ಮಾಡ್ತಾರಲ್ಲ, ಆ ರೀತಿಯಾಗಿ 3D ವಿಡಿಯೋ ಮಾಡೋವಂಥವ್ರು 3D ಪ್ಲ್ಯಾನಿಂಗ್ದು ಏನಿರುತ್ತೆ ವಿಡಿಯೋ ಬರುತ್ತಲ್ಲ, ಆ ರೀತಿ ಮಾಡೋವಂಥವ್ರು ಇದ್ದರೂ ಕೂಡ ಯಾರಾದರೂ ನಾನು ಕೊನೆಯಲ್ಲಿ ನಂಬರ್ ಕೊಡ್ತೀನಿ, ಅವರನ್ನು ಆ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನಾನೇ ಮಾತಾಡ್ತೀನಿ. ಸೊ ಅವರು ಬಂದು ಶಾಲೆನ ವಿಸಿಟ್ ಮಾಡಿ ಒಂದು ವಿಡಿಯೋನ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಏನೇನೆಲ್ಲ ಡೆವಲಪ್ ಮಾಡ್ಬೋದು ಎಲ್ಲವನ್ನು ಕೂಡ ಚೇಂಜಸ್ ಮಾಡಿ ಒಂದು ವಿಡಿಯೋವನ್ನು ಮಾಡಿಕೊಡಿ. ಅದು ಕೂಡ ರೀಸನಬಲ್ ಪ್ರೈಸಲ್ಲಿ ಒಂದು ಸ್ವಲ್ಪ ನನಗೆ ಮಾಡಿಕೊಡಿ ಅಂತ ಕೇಳ್ತೀನಿ ಅಷ್ಟೇ. ನೆಕ್ಸ್ಟು ಇದನ್ನು ಬಿಟ್ಟರೆ ಈಗ ಮುಖ್ಯವಾಗಿ ಆ ಒಂದು ಶಾಲೆಯ ಯೂನಿಫಾರ್ಮನ್ನು ಕೂಡ ಕಂಪ್ಲೀಟ್ ಪ್ರೈವೇಟ್ಗಿಂತ ಹೈಟೆಕ್ಕಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಶಾಲೆ ಯೂನಿಫಾರ್ಮ್ ಏನಿತ್ತು ಅದನ್ನು ಬ್ಲೇಸರು, ಪ್ಯಾಂಟು, ಶರ್ಟು, ಟೈ, ಬ್ಯಾಡ್ಜು, ID ಕಾರ್ಡು ಈ ರೀತಿಯಾಗಿದೆ. ಸೊ ಟೈ, ಬ್ಯಾಡ್ಜು, ID ಕಾರ್ಡು ಅದು ತೊಂದರೆ ಇಲ್ಲ. ಆ್ಯಕ್ಚುಲಿ ಅದನ್ನು ಇನ್ನೂ ಅವ್ರಿಗೆ ನಾನು ಕಾಂಟ್ಯಾಕ್ಟೇ ಮಾಡಿಲ್ಲ. ಬಟ್ ಇದು ನಮ್ದು ಏನು ಟಿ ಶರ್ಟ್ ನೋಡ್ತಾ ಇದ್ದೀರೋ ಇದಕ್ಕೆ ಇದು ಪ್ರಿಂಟ್ ಹಾಕ್ಕೊಟ್ಟಿದ್ದಾರೆ, ಪರಿವಾರ ಅಂತ ಅಂದ್ಬಿಟ್ಟು. ನಾನು ಯಾವುದೋ ಒಂದು 2 ವರ್ಷದ ಹಿಂದೆ ವೀಡಿಯೋ ಮಾಡಿದ್ದೆ ಅನಿಸುತ್ತೆ. ಅವರು ಇದೆಲ್ಲ ಕೆಲಸ ಮಾಡ್ತಾರೆ, ಈ ಪ್ರಿಂಟಿಂಗ್ ಹಾಕುವಂಥದ್ದಾಗಿರ್ಬೋದು, ಟೈ, ಬ್ಯಾಡ್ಜು, ಬೆಲ್ಟು, ID ಕಾರ್ಡ್ ಎಲ್ಲ ಮಾಡ್ಕೊಡೋವಂಥದ್ದಾಗಿರ್ಬೋದು ಅವ್ರು ಮಾಡ್ತಾರೆ. ಅವ್ರನ್ನ ಇನ್ನೂ ಅವ್ರಿಗೂ ಗೊತ್ತಿಲ್ಲ, ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಸರ್ಪ್ರೈಸ್ ಆಗ್ಬೋದೇನೋ. ಸೊ ಇದು 1 ವರ್ಷ ಆದರೂ ಇದು ಪ್ರಿಂಟ್ ಹೋಗಿಲ್ಲ. ಇವ್ರದ್ದು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ ಇವಾಗ, ಇವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವೇನಾದ್ರು ಪ್ರಿಂಟಿಂಗ್ ಇದ್ದರೆ. ಸೊ ಈ ಒಂದು ಪ್ರಿಂಟಿಂಗ್ ಆಗಿರ್ಬೋದು, ID ಕಾರ್ಡು, ಟೈ, ಬೆಲ್ಟ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಬಟ್ ಯೂನಿಫಾರ್ಮ್ ಏನಿದೆ, ಬ್ಲೇಸರು, ಶರ್ಟು, ಪ್ಯಾಂಟು, ಈ ಒಂದು ಯೂನಿಫಾರ್ಮ್ನ ಸರ್ಕಾರಿ ಶಾಲೆಗೆ ಕೊಡಬೇಕು. ಜೊತೆಗೆ ಒಂದು ಟ್ರ್ಯಾಕ್ ಯೂನಿಫಾರ್ಮ್ನ ಸರ್ಕಾರಿ ಶಾಲೆಗೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಆ ಒಂದು ಯೂನಿಫಾರ್ಮ್ನ ಪ್ರೊವೈಡ್ ಮಾಡುವಂಥವ್ರು ನೀವೇ ಸ್ಟಿಚ್ ಮಾಡಿ ಕೊಡೋದಾದರೂ ಪರವಾಗಿಲ್ಲ, ಅಥವಾ ಮೆಟೀರಿಯಲನ್ನು ಕೊಟ್ಟು ಬೇರೆ ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳಿ ಅನ್ನೋದಾದರೂ ಪರವಾಗಿಲ್ಲ. ಸೊ ಈ ರೀತಿ ಯೂನಿಫಾರ್ಮ್ನ ನೀಟಾಗಿ ಸ್ಟಿಚ್ ಮಾಡಿಕೊಡೋವಂಥವ್ರು. ಟೋಟಲ್ ಒಂದು 45 ಮಕ್ಕಳಿದ್ದಾರೆ. ಬಟ್ ನಮ್ಮ ಟಾರ್ಗೆಟ್ 45 ಅಲ್ಲ, ಅಟ್ಲೀಸ್ಟ್ 20 ಮಕ್ಕಳು ಎಕ್ಸ್ಟ್ರಾ ಆಗಬೇಕು. ಆ ಒಂದು ಊರಿಂದ ಪ್ರೈವೇಟ್ ಶಾಲೆಗಳಿಗೆ ಸೇರಿಸಿರೋವಂಥವ್ರು ಇದ್ದಾರೆ. ಸೊ ಜಾಸ್ತಿ ಆಗ್ಬೋದೇನೋ, ದೇವ್ರ ದಯೆಯಿಂದ 100 ಮಕ್ಕಳಾದ್ರೂ ಆಗಲಿ. ಬಟ್ ಸದ್ಯಕ್ಕೆ 45 ಮಕ್ಕಳಿದ್ದಾರೆ. ಆ ಒಂದು 45 ಮಕ್ಕಳಿಗೆ ಯೂನಿಫಾರ್ಮನ್ನು ಹೊಲ್ಕೊಡ್ಬೇಕು. ಬಟ್ ಇವಾಗ ಸದ್ಯಕ್ಕೆ ಒಂದು ಮೀಟಿಂಗ್ ಏನೋ ಮಾಡ್ತಾ ಇದ್ದಾರಲ್ಲ, ಆಗ ಪೇರೆಂಟ್ಸ್ಗೆ ತೋರಿಸ್ಬೇಕಾಗಿದೆ ಈ ರೀತಿಯಾಗಿ ನೆಕ್ಸ್ಟ್ ಇಯರಿಂದ ಯೂನಿಫಾರ್ಮ್ ಇರುತ್ತೆ ಅಂತ ತೋರಿಸ್ಬೇಕಾಗಿದೆ. ಸದ್ಯಕ್ಕೆ ಒಂದು ಜೊತೆ, ಒಂದು ಹುಡುಗಿ ಯೂನಿಫಾರ್ಮು, ಒಂದು ಹುಡುಗನ ಯೂನಿಫಾರ್ಮ್ ಎರಡನ್ನು ಕೂಡ ಹೊಲ್ಕೊಡ್ಬೇಕಾಗಿದೆ. ಸೊ ಈ ರೀತಿ ನಮಗೆ ಯೂನಿಫಾರ್ಮ್ನ ಅವಶ್ಯಕತೆ ಕೂಡ ಇದೆ. ಸೊ ಈ ರೀತಿ ಪ್ರೊವೈಡ್ ಮಾಡುವಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಶೂಸ್ಗೆ ಅನುದಾನ ಕೂಡ ಬರುತ್ತೆ, ಅದನ್ನು ಕೂಡ ಶಾಲೆ ಡೆವಲಪ್ಮೆಂಟ್ಗೆ ಏನಕ್ಕಾದ್ರು ಯೂಸ್ ಮಾಡ್ಕೋಬೋದು. ಬಟ್ ಶುರುನಲ್ಲೇ ಶೂಸ್ ಕೂಡ ಅವಶ್ಯಕತೆ ಇದೆ. ನಮ್ಮ ಕಡೆಯಿಂದನೇ ಶೂಸ್ ಕೂಡ ಪ್ರೊವೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಶೂಸ್ ಸಪ್ಲೈಯರ್ ಕೂಡ ಯಾರಾದರೂ ಇದ್ದರೆ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಮುಂದೆ ನಾನು ತಿಳಿಸ್ತೀನಿ. ಸದ್ಯಕ್ಕೆ ಇಷ್ಟು ಅವಶ್ಯಕತೆ ಇದೆ. ನೆಕ್ಸ್ಟು ಟೀಚರ್ಸು ಕೂಡ ಕೆಲವೊಂದು ಅವಶ್ಯಕತೆ ಇದೆ, ಅದನ್ನು ಕೂಡ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಈಗ ಬರುವಂತಹ ಪೇರೆಂಟ್ಸ್ಗೆ ಏನೇನೆಲ್ಲ ಫೆಸಿಲಿಟಿಗಳೆಲ್ಲ ಹೈಟೆಕ್ ಆಗ್ತಾಯಿದೆ ಎಲ್ಲವನ್ನು ಕೂಡ ತಿಳಿಸೋದಕ್ಕೋಸ್ಕರ ಒಂದು ವಿಡಿಯೋ ರೆಡಿ ಆಗಬೇಕು. ಜೊತೆಗೆ ಈ ಬ್ರೌಷರ್ ರೆಡಿ ಮಾಡೋವಂಥವ್ರು ಆಗಿರ್ಬೋದು ಅಂಥವ್ರು ನಮ್ಮನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಫೋನ್ ನಂಬರ್ ಬಂದು 8431206813. ನಮ್ಮ ತಮ್ಮ ಗೋವಿಂದರಾಜು ಫೋನ್ ನಂಬರ್ ಇದು. ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ 8431206813. ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಮಾತಾಡ್ತೀನಿ. ಸೊ ಇದಿಷ್ಟು ಬೇಕಾಗಿದೆ. ಮುಖ್ಯವಾಗಿ ಗಾರ್ಡನಿಂಗ್ ಮಾಡೋರು ಒಂಚೂರು ರೀಸನಬಲ್ ಪ್ರೈಸಿಗೆ ಮಾಡ್ಕೊಳ್ಳಿ. ಅದು ತುಂಬ ದೊಡ್ಡ ಫೀಲ್ಡ್ ಇದೆ, ನಮಗೊಂದು ಸ್ವಲ್ಪ ಜಾಸ್ತಿ ಹೊರೆ ಬೀಳದೆ ಇರೋ ಥರ ಆದರೆ ಅನುಕೂಲ ಆಗುತ್ತೆ. ಜೊತೆಗೆ ಯಾರ್ಯಾರೆಲ್ಲ ಪ್ರೊವೈಡ್ ಮಾಡ್ತಿರೋ, ಯಾರ್ಯಾರೆಲ್ಲ ಇವಾಗ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದೀರೋ ಎಲ್ರಿಗೂ ಕೂಡ ನಾನು ಬಂದು ನೀಟಾಗಿ ಉಚಿತವಾಗಿ ಪ್ರಮೋಷನ್ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ಏನೂ ಚಾರ್ಜಸ್ ಮಾಡೋದಿಲ್ಲ. ಬಂದು ನಿಮ್ಮ ಒಂದು ಬಿಸ್ನೆಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾನು, ಅಂದರೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದರೆ ಬಂದು ಫ್ರೀಯಾಗಿ ನಿಮಗೆ ಪ್ರಮೋಷನ್ ಮಾಡಿಕೊಡ್ತೀನಿ. ಇದರಿಂದ ನಿಮಗೂ ಕೂಡ ಅನುಕೂಲ ಆಗಬಹುದು. ಸೊ ಇದಿಷ್ಟನ್ನು ತಿಳಿಸ್ಬೇಕಾಗಿತ್ತು. ಸೊ ನನ್ನ ಒಂದು ದತ್ತು ಮಗು ಇದೇನೆ. ಖುಷಿ ಆಗ್ತಿದೆ ಹೇಳಲಿಕ್ಕೆ. ಪೇಪರ್ ವರ್ಕ್ ಎಲ್ಲ ಶುರುವಾಯಿತು. ಎಲ್ಲ ಫುಲ್ ಸ್ಟಾಫ್ ಕೂಡ ಹ್ಯಾಪಿಯಾಗಿದ್ದಾರೆ, ನಾನು ಹ್ಯಾಪಿಯಾಗಿದ್ದೀನಿ, BO ಕೂಡ ಹ್ಯಾಪಿಯಾಗಿದ್ದಾರೆ, ಮಕ್ಕಳು ಕೂಡ ಹ್ಯಾಪಿಯಾಗಿದ್ದಾರೆ. ಮುಂದೆ ಬರೋ ಮಕ್ಕಳು ಕೂಡ ಹ್ಯಾಪಿಯಾಗಿ ಆ ಪ್ರೈಮರಿ ಸ್ಕೂಲ್ ಜರ್ನಿಯನ್ನು ಸಖತ್ತಾಗಿ ಕಳಿಬೇಕು. ಅಷ್ಟೇ. ಇನ್ನೂ ಏನೇನೋ ಕನಸಿದೆ ಹೇಳ್ತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.